ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ಧ್ಯಾನಕ್ಕಾಗಿ ಕೊಡಲ್ಪಟ್ಟ ವಾಕ್ಯವು ಎರೇಮಿಯನು 42ನೇ ಅಧ್ಯಾಯ 12ನೇಯ ವಚನ. ಅವನು ನಿಮ್ಮನ್ನು ಕರುಣಿಸಿ ಸ್ವದೇಶಕ್ಕೆ ಹೋಗುಗೊಡಿಸುವಂತೆ ನಾನು ನಿಮಗೆ ಕರುಣೆಯನ್ನು ಅನುಗ್ರಹಿಸುವನು ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ದೇವರ ಕರುಣೆ, ಪ್ರೀತಿ, ನಡೆಸುವಿಕೆ ಎಲ್ಲವೂ ಬೇಕಾಗುತ್ತೆ. ಹೌದು, ನಮ್ಮ ತಂದೆಯಾದ ದೇವರು ನಮ್ಮನ್ನು ಕರುಣಿಸಿ ಸ್ವದೇಶಕ್ಕೆ ಹೋಗುವಂತೆ ನಮಗೆ ಕರುಣೆಯನ್ನು ಅನುಗ್ರಹಿಸುವನು ಎಂಬುದಾಗಿ ಈ ದಿನದ ವಾಕ್ಯವು ನಮಗೆ ಹೇಳುತ್ತದೆ. ಪ್ರಿಯರೇ, ನಾವು ನಮ್ಮ ತಂದೆಯ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಆಗ ಆತನ ಮಕ್ಕಳು ಎಂಬ ಅಧಿಕಾರವು ನಮಗೆ ಸಿಕ್ಕುತ್ತದೆ. ನಾವು ಪ್ರತಿ ದಿನದಲ್ಲಿಯೂ ಆತನಲ್ಲಿ ಮೊರೆ ಹೋದಾಗ ಆತನು ನಮ್ಮನ್ನು ಕರುಣಿಸುತ್ತಾನೆ. ಆಗ ನಾವು ಆತನ ಮಕ್ಕಳಾಗಿ ಜೀವಿಸುವಲು ನಮ್ಮನ್ನೇ ಒಪ್ಪಿಸೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಆಯುಷ್ ದಿನದಲ್ಲಿ ಒಂದು ದಿನವನ್ನು ಹೆಚ್ಚು ಮಾಡಿ ನಿನ್ನ ಕರುಣೆಯಿಂದ ನಮ್ಮನ್ನು ಕಾಪಾಡಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಈ ದಿನದ ವಾಕ್ಯದ ಪ್ರಕಾರವಾಗಿ ನಿನ್ನ ಕರುಣೆಯನ್ನು ಹೊಂದಿದವರಾಗಿ ನಾವು ಜೀವಿಸಲಿಕ್ಕಾಗುವಂತೆ ನಮ್ಮನ್ನು ನೀನು ಪ್ರೇರೇಪಿಸಿ ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಹೌದು ಕರ್ತನೇ, ಲೋಕದಲ್ಲಿ ಇರುವ ತಂದೆಯು ತನ್ನ ಮಕ್ಕಳನ್ನು ಕರುಣಿಸುವಾಗ ಪರಲೋಕದಲ್ಲಿ ಇರುವಂಥ ದೇವರು ನೀನು ನಮ್ಮನ್ನು ಎಷ್ಟು ವಿಶೇಷವಾಗಿ ಕರುಣಿಸಿ ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ನಡೆಸಿದ್ದೀಯಲ್ಲಪ್ಪ ತಂದೆಯೇ. ಅದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೇ. ನಮ್ಮನ್ನು ಮಾತ್ರವಲ್ಲ, ಎಲ್ಲ ಜನರು ಈ ದಿನದಲ್ಲಿ ಎಷ್ಟೋ ಜನರು ಕಷ್ಟ, ಸಂಕಟ, ಹಿಂಸೆ, ಭಾರಗಳು, ಅನಾರೋಗ್ಯದಿಂದ, ಕರ್ತನೇ, ದುಃಖದಿಂದ ಮನಗುಗ್ಗಿದವರಾಗಿ ಅಪ್ಪ ಅನೇಕ ಒಂದು ತೊಂದರೆಗಳಿಂದ ಇರುತ್ತಾರೆ. ಆದರೂ ಕೂಡ ನೀನು ಪ್ರತಿ ಒಬ್ಬೊಬ್ಬರಲ್ಲೂ ನಿನ್ನ ಕರುಣೆಯನ್ನು ತೋರಿಸು ರಾಜ. ಅಪ್ಪ ಕರುಣೆಯುಳ್ಳ ದೇವರೇ, ನೀನು ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಾ ನಿನ್ನ ಕೃಪೆಯಿಂದ ನೀನು ನಮ್ಮನ್ನು ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.